ನಂಬರ್ ಆಫ್ ನ್ಯೂಸ್ ಜಾಸ್ತಿ ಇದ್ದಾವೆ. ಎಲ್ಲ ಸುದ್ದಿಗಳನ್ನು ಬೇಗ ಬೇಗ ಹೇಳ್ತಾ ಹೋಗ್ಬಿಡೋಣ. ಬಿಡದಿ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಸುದ್ದಿ ಮೊದಲನೆಯದ್ದಾಗಿ, ಬೈರಮಂಗಲದಲ್ಲಿ ಸರ್ವೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬಂದಿದ್ರು. ಇವತ್ತು JMC ಸರ್ವೆ ಅಂತ ಒಂದಾಗಬೇಕು. ಬಿಡದಿ ಟೌನ್ಶಿಪ್ ವಿವಾದ ಬೈ ಆ್ಯಂಡ್ ಲಾರ್ಜ್ ಎಲ್ಲರಿಗೂ ಇದರ ಬಗ್ಗೆ ಒಂದು ಅಂದಾಜಿದೆ. ಮೊದಲಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ಸುತ್ತ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅನ್ನುವ ಆಲೋಚನೆ ಬಂದಿತ್ತು. ಆ ಆಲೋಚನೆಯನ್ನು ಒಂಥರ ಈ ಪಬ್ಲಿಕ್ ಡಿಸ್ಕಷನ್ಗೆ ಬಿಟ್ಟರು. ಅವರಿಗೆ ಅರ್ಥ ಆಯಿತು, ತುಂಬ ವಿರೋಧ ಇದೆ ಅಂತ ಅಲ್ಲಿಗೆ ಸುಮ್ಮನೆ ಕೈ ಬಿಟ್ಟಿದ್ರು. ಅವರು ವಿರೋಧ ಇದೆ ಅಂತ ಅವರಿಗೆ ಅರ್ಥ ಆಗಿತ್ತು. ಅದನ್ನು ಕಾಂಗ್ರೆಸ್ ಖಂಡತುಂಡವಾಗಿ ಆವಾಗ ವಿರೋಧಿಸಿತ್ತು. ಸದನದಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧಿಸಿದ್ರು. ಅದೆಲ್ಲ ಆಗಿತ್ತು, ಅಲ್ಲಿಗೆ ನಿಂತು ಹೋಗಿತ್ತು ಅದು. ಈಗ ಈ ಸರ್ಕಾರ ಬಂದ ಮೇಲೆ, ಮೇನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರು. ಮೇನಲ್ಲಿ ಒಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡರು. ಒಟ್ಟು 7,854 ಎಕರೆ ಜಮೀನು ಬೇಕಿದ್ದಕ್ಕೆ. ರೈತರ ಹತ್ರ ಇರುವ ಇಷ್ಟು ಜಮೀನು ಬೇಕು, ಸರ್ಕಾರಿ ಜಮೀನು ಬೇರೆ. 7,854 ಎಕರೆ. ಈ ಇಷ್ಟು ಜಮೀನು 5,519 ರೈತರ ಹತ್ರ ಇದೆ. ಇವರ ಪೈಕಿ ನೋಡಿ ಇದು ಹೆಂಗಾಗಿದೆ ಅಂದರೆ, ಸರ್ಕಾರ ಹೇಳ್ತಾ ಇರೋದು 80% ರೈತರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, 20% ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆ ಮಾಡ್ತಿರೋರು 80% ರೈತರು ಒಪ್ಕೊಂಡೇ ಇಲ್ಲ, 20% ರೈತರಷ್ಟೇ ಒಪ್ಕೊಂಡಿರೋದು ಅಂತಾರೆ. ಅದಕ್ಕೆ ಸಂಜೆ ಡಿಬೇಟ್ನಲ್ಲಿ ನಾನು ಹೇಳಿದೆ, ಒಪ್ಪಿಕೊಂಡ ರೈತರು, ಒಪ್ಪಿಕೊಳ್ಳದೇ ಇರುವ ರೈತರು ಹೆಸರು, ಸರ್ವೆ ನಂಬರ್ದು ಒಂದು ಪ್ರಿಂಟೌಟ್ ತೆಗೆದು ಆ ಪಂಚಾಯತಿ ನೋಟಿಸ್ ಬೋರ್ಡಿಗೆ ಹಾಕಿಬಿಡಿ, ಕ್ಲಾರಿಟಿ ಸಿಕ್ಕಿಬಿಡ್ಲಿ ಅಂತ. ಯಾಕಂದರೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಮನಮೋಹನ್ ಸಿಂಗ್ ಅವರಿದ್ದಾಗ ಆಗಿನ ಕೇಂದ್ರ ಸರ್ಕಾರ ತಂದಿರುವ ಕಾಯ್ದೆ ಹೇಳುತ್ತೆ 80% ರೈತರು ಒಪ್ಕೊಂಡಿದ್ರೆ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ, ಇನ್ನು 20% ರೈತರ ಪ್ರತಿಭಟನೆ ಮ್ಯಾಟರ್ ಆಗೋದಿಲ್ಲ. 80% ರೈತರು ಒಪ್ಕೊಂಡಿದ್ರೆ ಮಾಡ್ಬೋದು. 80% ರೈತರು ಒಪ್ಕೊಂಡ್ಬಿಟ್ಟಿದ್ರೆ ನೋಡಿರಿ ಇಂತಿಂಥ ರೈತರು ನಿಮ್ಮಲ್ಲಿ ಒಪ್ಕೊಂಡಿದ್ದಾರೆ ಅಂತ ಒಂದು ಲಿಸ್ಟ್ ಹಾಕಿ ಮುಂದಿನ ಕಾರ್ಯವಾಹಿ ಮಾಡಿದ್ರೆ ಮುಗೀತಪ್ಪ, ಕಾರ್ಯಾಚರಣೆ ಮಾಡಿದರೆ ಮುಗೀತು. ಒಪ್ಪಿಕೊಳ್ಳದೇ ಇರುವ ರೈತರು, ಒಪ್ಪಿಕೊಂಡಿರುವ ರೈತರು ಹೇಳ್ತಾರೆ 1,367 ರೈತರಷ್ಟೇ ಅಬ್ಜೆಕ್ಷನ್ ಇದೆ. ಅಬ್ಜೆಕ್ಷನ್ ಮಾಡಿದ ರೈತರ ಪೈಕಿ 257 ರೈತರು ವಿಚಾರಣೆಗೆ ಬಂದಿಲ್ಲ. 108 ಜನ ರೈತರು ಹೇಳ್ತಾ ಇದ್ದಾರೆ ಯೋಜನೆ ಜಾರಿಗೆ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 637 ರೈತರ ವಿರೋಧ ಮಾತ್ರ ಇದೆ ಈ ಜಮೀನು ಕೊಡೋದಕ್ಕೆ, ಟೌನ್ಶಿಪ್ ಮಾಡೋದಕ್ಕೆ ಅಂತ. ಇದನ್ನು ಹೇಳ್ತಾ ಇರೋರು, ಈ ಸಂಖ್ಯೆ ಬರ್ತಾ ಇರೋದು ಜಮೀನು ಕೊಡುವುದಕ್ಕೆ ಒಪ್ಪಿಕೊಂಡಿರುವ ರೈತರಿಂದ ಬರ್ತಾ ಇರುವ ಸಂಖ್ಯೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 5,519 ರೈತರ ಪೈಕಿ ಕೇವಲ 637 ರೈತರ ಮಾತ್ರ ವಿರೋಧ ಇದೆ ಅಂತ ಹೇಳ್ತಾ ಇರೋರು ಜಮೀನು ಇಲ್ಲಿ ಟೌನ್ಶಿಪ್ ಆಗಬೇಕು ಅಂತ ವಾದ ಮಾಡ್ತಾ ಇರುವ ರೈತರು ಕೊಟ್ಟಿರುವಂಥ ಸಂಖ್ಯೆ ಇದು. ಈಗಾಗಲೇ 519 ಎಕರೆ ಜಮೀನಿಗೆ ಅಧಿಸೂಚನೆ ಹೊರಟು ಅಕ್ವೈರ್ ಆಗಿ ಸರ್ಕಾರ ಪರಿಹಾರದ ದುಡ್ಡು ಕೊಟ್ಟುಬಿಟ್ಟಿದೆ, ಚೆಕ್ಕು ಕೊಟ್ಟುಬಿಟ್ಟಿದೆ. ಪರಿಹಾರ ಎಷ್ಟು? 1 ಎಕರೆಗೆ 2,07,00,000 ಆನ್ ಆನ್ ಆ್ಯಾವ್ರೇಜ್ ಬರುತ್ತೆ. 2,07,00,000. ಆಮೇಲೆ ಆ ಜಮೀನಿನಲ್ಲಿ ಗಿಡಗಳಿದ್ವಾ, ಮನೆಗಳಿದ್ವಾ, ಅದೆಲ್ಲದರ ಆಧಾರದ ಮೇಲೆ ಪರಿಹಾರ ವ್ಯತ್ಯಾಸ ಆಗತ್ತೆ. 2.5 ಕೋಟಿಯ ತನಕನೂ ತಗೊಂಡವರು ಇದ್ದಾರೆ ಪರಿಹಾರ. ಇಪ್ಪತ್ತಾರು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಈ ಯೋಜನೆ ಬರುತ್ತೆ. ಕಂದಾಯ ಗ್ರಾಮಗಳು ಅಂತ ನೋಡೋದಕ್ಕೆ ಹೋದರೆ 9, ಗ್ರಾಮ ಪಂಚಾಯಿತಿಗಳು ಅಂತ ನೋಡೋದಕ್ಕೆ ಹೋದರೆ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಕೆಂಚುಗಾರನಹಳ್ಳಿ, ಬೈರಮಂಗಲ ಗ್ರಾಮ ಪಂಚಾಯಿತಿ. ನಮಗೆ ದುಡ್ಡು ತಗೊಳ್ಳೋದಕ್ಕೆ ಮನಸ್ಸಿಲ್ಲಪ್ಪ, ಜಮೀನು ಕೊಟ್ಟು ನಾವು ದುಡ್ಡು ತಗೊಳ್ಳೋಕೆ ರೆಡಿ ಇಲ್ಲ ಅನ್ನುವವರಿಗೆ ಸರ್ಕಾರ ಇನ್ನೂ ಒಂದು ಆಫರ್ ಕೊಟ್ಟಿದೆ. ಡೆವಲಪ್ ಆದ ಜಮೀನಿನಲ್ಲಿ ಸೈಟ್ಗಳನ್ನು ತಗೊಳ್ಬೋದು, ನೀವು 50% ಸೈಟ್ ತಗೋಬೋದು. 1 ಎಕರೆಗೆ 9,693 ಸ್ಕ್ವೇರ್ ಫೀಟ್ ಜಾಗ ಬರುತ್ತೆ. ಒಂದು 8 30-40 ಸೈಟ್ ಕೊಡ್ತಾರಂತೆ 1 ಎಕರೆ ಜಮೀನಿಗೆ ಪರಿಹಾರವಾಗಿ. ಹೆಚ್ಚು ಕಡಿಮೆ 1.5 ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ. ಬೇರೆ ಬೇರೆ ಸ್ವರೂಪದಲ್ಲಿ ಪ್ರತಿಭಟನೆಗಳಾದವು. ಇದು ಕಾಂಗ್ರೆಸ್ ವರ್ಸಸ್ BJP JDS ಆಯಿತು. BJPಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ JDS ಪ್ರತಿಭಟನೆ ಮಾಡ್ತಾ ಇದೆ. ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅದು. ಎಲ್ಲವೂ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದ್ದು ಇವತ್ತು ಸರ್ವೆ ಮಾಡುವುದಕ್ಕೆ ಅಧಿಕಾರಿಗಳು ಬಂದಾಗ. ಅವರ ಕಾರಿನ ಗ್ಲಾಸ್ ಹೊಡೆದ್ರು, ಪೊರಕೆಯಲ್ಲಿ ಹೊಡೆದ್ರು.
ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿತ್ತು, 3 ಜನ ಪೊಲೀಸರಿಗೆ ಏಟಾಯಿತು. ಜಮೀನಿನ ಸರ್ವೆ ಮಾಡೋದಕ್ಕೆ ಬಂದರೆ ಇಲ್ಲೇ ವಿಷ ಕುಡಿದು ಸತ್ತೋಗ್ತೀವಿ ಅಂತ ವಿಷದ ಬಾಟಲ್ ತೋರಿಸಿದ್ರು ರೈತರು. ನೋಡ್ರಿ, ಕೆಲವು ರೈತರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೌದು, ಮೊನ್ನೆ ಇದು ಬಾಲಕೃಷ್ಣ ಅವ್ರು ಕರೆದಿರೋ ಶಾಸಕರು, ಅವತ್ತು ನಾವು ಮನವಿ ಕೊಟ್ಟು ಹೇಳಿದ್ವಿ, ಒಂದು ನೀವು ಮಾನ್ಯ ಮುಖ್ಯಮಂತ್ರಿ ಹತ್ರ ಒಂದು ನಮಗೆ ಸಭೆ ಕರಿಬೇಕು, ರೈತರ ಬಗ್ಗೆ ಮಾತಾಡಬೇಕು, ನಾವು ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ವಿ. 15 ದಿನ ಟೈಮ್ ತೊಗೊಂಡಿದ್ರು. ಅಲ್ಲಿವರೆಗೂ ನಾವು ಯಾವುದೇ JMC ಆಗಲಿ ಏನೇ ಆಗಲಿ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಅಂತೆಲ್ಲ ನಾವು ಕೇಳ್ಕೊಂಡಿದ್ದು. ಹ್ಞೂ ಅಂತ ಹೇಳಿದ್ರು. ಅದಾದ ತಕ್ಷಣ ಮತ್ತೆ ಅವ್ರು ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಾವು ಕೊಡ್ತಾ ಇದ್ದೀವಿ, ಮಾಡಿಸ್ತೀವಿ, ಬಲವಂತದಿಂದ ಯಾರಾದರೂ ಬಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲೇ ತಂದಿಕ್ತಾ ಇದ್ದಾರೆ ಈ ಸರ್ಕಾರ. ಅಂದರೆ ಒಂದು ಕಡೆ ಹ್ಞೂ ಬೇಡ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಒಂದು ಸೈಡ್ ನಮಗೆ ಉತ್ತರ ಕೊಡ್ತಾರೆ, ಇನ್ನೊಂದು ಕಡೆ ಬಂದು ಆ ಕಡೆ ಪಕ್ಷದವ್ರಿಗೆ ನೀವು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಸರ್ಕಾರನೇ ನೇರ ಹೊಣೆ. ಸರ್ಕಾರದಲ್ಲಿರೋ ವ್ಯಕ್ತಿಗಳೇ ಅಲ್ಲಿ ಮಾಡಬೇಡಿ ಅಂತ ನಾವು ಕೂತಿದ್ರೆ ಅಲ್ಲಿ ಮಾಡಿ ಅಂತ ಕಳಿಸೋದು ಅವರೇನೇ. ನಮ್ಮಲ್ಲೇ ಗುಂಡಾಗಿರಿ ಮಾಡಿಸಿ ನಮ್ಗೆ ಸಹಾಯಕ್ಕೆ ಬರೋ ಅಂತ ನಮ್ಮ ರೈತ ಬೆಂಬಲಕ್ಕೆ ಯಾರು ಬರ್ತಾರೋ ಅವ್ರ ಮೇಲೆಲ್ಲ ಗುಂಡಾಗಿರಿ ಮಾಡೋದು. ಸರ್, ಇವತ್ತು ಏನು ಫೈನಲ್ ನೋಟಿಫಿಕೇಶನ್ ಮಾಡಿರೋ ಮಂಡಳ್ಳಿ ಗ್ರಾಮದ್ದು JMC ಕಾರ್ಯ ಮಾಡೋಕ್ಕೆ ಬಂದಿರು. ಏನು ಒಂದು 2-3 ರೈತರು ಒಪ್ಕೊಂಡಿದ್ರು, ಅವ್ರು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ನಾವು ಅದನ್ನು ತಡೆದಿದ್ದೀವಿ. ಯಾಕೆಂದರೆ ನಮ್ಮ ಬೇಡಿಕೆ ಏನಂದರೆ, ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿ ಅವ್ರದ್ದು JMC ಮಾಡೋಕ್ಕೆ ಬಂದವ್ರಲ್ವ, ಒಪ್ಪಿರೋರ್ದ. ಈಗ ನಮ್ಮದನ್ನು ಅವರು ಒಂದು ಅಫಿಡವಿಟಲ್ಲಿ ಮಂಡಳ್ಳಿ ಗ್ರಾಮದ್ದು ಇನ್ನು ಒಪ್ಕೊಳ್ದೇ ಇರೋರ್ದ ನಾವು ತಗೊಳ್ಳಲ್ಲ, ಟೌನ್ಶಿಪ್ ಇದಕ್ಕೆ ತಗೊಳ್ಳಲ್ಲ, ಅವ್ರದ್ದು ಕೈ ಬಿಡ್ತಾ ಇದ್ದೀವಿ ಅಂತ ಒಂದು ಇಂಬರಹ ಬರ್ಕೊಡ್ಲಿ ಅಂತ ನಾವು ಮಾಡ್ತಾ ಇರೋದು. ಯಾವ JMC ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ. ಸರ್, ಪೊಲೀಸ್ನವ್ರು ಬಂದರು, ಇಲ್ಲಿ ಸರ್ವೆ ಮಾಡ್ತಾರೆ ಅಂದರು. ಸರ್ವೆ ಮಾಡ್ತಾರೆ ಅಂದ್ಬಿಟ್ಟು ರಿಸರ್ವ್ ಎಲ್ಲ ಬಂತು. ನಾವು ಬನ್ಗಿರಿ ಗ್ರಾಮದಿಂದ ನೋಡ್ಕೊಂಡು ಬಂದರೆ ಪೊಲೀಸ್ನವ್ರು ಬಂದು, ಇಲ್ಲ ನಾವೇನೋ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ಕೊಡ್ತಾರೆ ಅನ್ನೋ ಭೂಮಿ ಕೊಡ್ತಾರೆ ಅನ್ನೋರು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ನಿಮ್ಮದೇನು ಮಾಡಲ್ಲ ನಾವು ಅಂತಂದರು. ನಮ್ಗೆ DC ಮುಖಾಂತರ ಒಂದು ಆರ್ಡ್ರ್ ಕೊಡಿಸ್ಲಿ ಸರ್, ಈ ಭೂಮಿ ಬೇಡ ಅಂದವ್ರದ್ದು ಜಮೀನು ಬಿಟ್ಬಿಡ್ತೀವಿ, ನಾವು ಸರ್ವೆ ಮಾಡಲ್ಲ ಅಂತ ಒಂದು DC ಮುಖಾಂತರ ಆರ್ಡ್ರ್ ಕೊಡಿಸ್ಲಿ. ನಾವು ಅವ್ರು ಮಾಡಿಸ್ಕೊಳ್ಳಿ ಜಮೀನು, ನಮಗೇನು ತೊಂದರೆ ಇಲ್ಲ, ಅವ್ರು ಕೊಡ್ತೀವಿ ಅನ್ನೋದು ಅವ್ರು JMC ಮಾಡಿಸ್ಕೊಳ್ಳಿ. ನಾವಂತೂ ಭೂಮಿ ಬಿಡಲ್ಲ, ಕೊಡಲ್ಲ ಸರ್. ನಾವು ಯಾವುದಕ್ಕೂ ಬಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ನಾವು ಪಾರ್ಕೆ ತಗೊಂಡು ಪಾರ್ಕೆ ಸೇವೆನ DC ಬಂದರು ಅಷ್ಟೇ, ಈ ಬಾಲಕೃಷ್ಣ ಬಂದರು ಅಷ್ಟೇ ಸರ್, ಅಷ್ಟೇ ನಮ್ಮದು. ಶ್ರೀನಿವಾಸಗೌಡ ಅಂತ ರಾಮನಗರ SP ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ಅವ್ರು ಇವತ್ತು ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ. ಹಂಗೆ ನೋಡಿದರೆ ರಾಮನಗರ ಪೊಲೀಸರು ಭಾಳ ಸಂಯಮದಿಂದ ವರ್ತಿಸಿದರು ಅಂತ ಹೇಳಕ್ಕೆ ಅಡ್ಡಿ ಇಲ್ಲ. ಇವತ್ತು ಆವಾಗಲೇ ಅನ್ನಲ್ಲ 3 ಜನರಿಗೆ ಗಾಯ ಆಗಿದೆ. SP ಪ್ರತಿಭಟನಾ ನಿರತ ರೈತರನ್ನು ಕನ್ವಿನ್ಸ್ ಮಾಡೋದಕ್ಕೆ ಭಯಂಕರ ಪ್ರಯತ್ನ ಪಟ್ಟರು. ಹೀಗೆ ಗಲಾಟೆ ಮಾಡಿದ ರೈತರ ಮೇಲೆ ಕೇಸ್ ಆಗುತ್ತಾ? ಸರ್ವೆ ಮಾಡೋದಕ್ಕೆ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಅವ್ರು ಕಂಪ್ಲೇಂಟ್ ಕೊಟ್ಟರೆ ಯೋಚನೆ ಮಾಡೋಣ ಅಂತೆ ಅಂದರು. ಶ್ರೀನಿವಾಸ್ ಗೌಡ ಕೇಳಿಸ್ಕೊಂಡು, ಮಂಡಳಿ ದೊಡ್ಡಿಲ್ಲಿ ಏನಿದೆ ಅಲ್ಲಿ ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸಿ 1-2 ಪ್ರೈವೇಟ್ ವೆಹಿಕಲ್ಸ್ಗಳದ್ದು ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ಬರು DYSPಗೆ ಮತ್ತು ಒಬ್ಬರು ಇನ್ಸ್ಪೆಕ್ಟ್ರಿಗೆ ಮತ್ತು ಒಬ್ಬರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GVDA ಕಡೆಯಿಂದ ಸರ್ವೆಗೆ ಬಂದಂಥ ಕೆಲವು ಅಧಿಕಾರಿಗಳಿಗೆ ಗೆರಾವ್ ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಅದು ರೆವೆನ್ಯೂ ಇಲಾಖೆಯಿಂದ ಅದೇನು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳು ಅವರು ಯಾವ ರೀತಿ ಡಿಸಿಷನ್ ತೊಗೊತಾರೋ ಆ ಡಿಸಿಷನ್ಗೆ ನಾವು ಬದ್ಧವಾಗಿರ್ತೀವಿ. ಜೊತೆಗೆ ಆ ರೀತಿ ಏನು ಪ್ರೊಟೆಕ್ಷನ್ ಕೊಡಬೇಕು ನಾವು ಕೊಡ್ತೀವಿ. ಹೌದು, ಏನು ನೋಡಬೇಕು, ಅದರಲ್ಲಿ ಅವ್ರದ್ದು ಏನು ಮಾಹಿತಿ ಇದೆಯೋ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಖಂಡ ತುಂಡವಾಗಿ ಈ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸ್ತಾ ಇದ್ದಾರೆ. ಅವರು ಬೈರಮಂಗಲಕ್ಕೆ ಬಂದು ಪ್ರತಿಭಟನೆಗೂ ಕೂತ್ಕೊಂಡ್ರು, ಬಹಿರಂಗ ಚರ್ಚೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನನೂ ಕೊಟ್ಟರು. ಇವತ್ತು ಈ ಗಲಾಟೆಯಾದ ನಂತರ ಒಂದು ವಿಡಿಯೋ ಮೆಸೇಜ್ ಕೊಟ್ಟಿದ್ದಾರೆ. ಶಾಂತ ರೀತಿಯಿಂದ ಪ್ರತಿಭಟನೆ ಇರಲಿ, ಕಾನೂನು ಕೈಗೆತ್ತಿಕೊಳ್ಳಬೇಡಿ, ಏಕಾಏಕಿ ಹಿಂಗೆ ಸರ್ವೆ ಮಾಡೋದಕ್ಕೆ ಬಂದಿರೋದು ಷಡ್ಯಂತ್ರದಂತೆ ಕಾಣಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದನ್ನೊಂದು ಕೇಳಿಸ್ತಾರೆ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ.
ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಾರ್ದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದ್ರೆ ಆ ಒಂದು ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ಯೋಜನೆಗಳಿಗೆ ಒಂದು ವಿಚಿತ್ರ ಸ್ವಭಾವ ಇರುತ್ತೆ. ಯೋಜನೆಯಿಂದ ಒಳ್ಳೆಯದಾದರೆ ಆ ಭಾಗದ ಜನ ಅಷ್ಟೇ ಮಾತಾಡ್ಕೊಳ್ಳೋದು, ಕೆಟ್ಟದ್ದಾದರೆ ರಾಜ್ಯ ಸರ್ಕಾರದಿಂದಾದರೆ ಇಡೀ ರಾಜ್ಯ ಮಾತಾಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರದಿಂದಾದರೆ ಇಡೀ ದೇಶ ಮಾತಾಡ್ಕೊಳ್ಳುತ್ತೆ ಕೆಟ್ಟದ್ದಾದರೆ. ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಮಾಧ್ಯಮ ಯುಗದಲ್ಲಿ ದೃಶ್ಯಗಳು ಪರ್ಸೆಪ್ಷನ್ ಬ್ಯಾಟಲನ್ನು, ದೃಷ್ಟಿಕೋನದ ಯುದ್ಧವನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗಿಬಿಡ್ತವೆ. ಲುಕ್ ಎಟ್ ದೀಸ್ ವಿಜುವಲ್ಸ್. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ತಮ್ಮ ನಿರ್ಧಾರವನ್ನು ತಾವೇ ಮರುಪರಿಶೀಲನೆಗೆ ಒಳಪಡಿಸಬೇಕಾದ ಸಮಯ ಬಂದಿದೆಯೋ ಏನೋ ಅನ್ನಿಸ್ತಾ ಇದೆ. ಇಂಥ ಘಟನೆಗಳು ರಾಜಕೀಯದ ದಿಕ್ಕುಗಳನ್ನು ಬದಲಿಸಿರುವ ಉದಾಹರಣೆ ಇದೆ. ಪಶ್ಚಿಮ ಬಂಗಾಳ ನಂದಿಗ್ರಾಮದಲ್ಲಿ ಟಾಟಾದವರು ಮಾಡೋದಕ್ಕೆ ಹೊರಟಿರುವ ನ್ಯಾನೋ ಫ್ಯಾಕ್ಟರಿಯ ವಿರುದ್ಧ ಮಮತಾ ಬ್ಯಾನರ್ಜಿಯವರು ಆರಂಭಿಸಿದ, ಆಗಿನ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ, ಬುದ್ಧದೇವ್ ಭಟ್ಟಾಚಾರ್ಯ ಸರ್ಕಾರದ ವಿರುದ್ಧ ಅವರು ಆರಂಭಿಸಿದ ಹೋರಾಟ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಬದುಕಿನ ದಿಕ್ಕನ್ನೇ ಬದಲು ಮಾಡಬಹುದು. ಇಡೀ ದೇಶ ಮಾತಾಡ್ತಿತ್ತು ಆ ಹೋರಾಟ ನಡೆದ ಸಂದರ್ಭದಲ್ಲಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅವರದ್ದೇ ಪಕ್ಷದ ಅನೇಕ ಹಿರಿಯರ ಸಲಹೆ ಕೊಟ್ಟಿದ್ದಾರಂತೆ. ಬರ್ತಾ ಬರ್ತಾ ನೆಗೆಟಿವ್ ಆಗ್ತಾ ಇದೆ, ಯೋಚನೆ ಮಾಡಿ ಇದನ್ನು ನಿಜವಾಗ್ಲೂ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದಾರಂತೆ, ಸಲಹೆ ಕೊಟ್ಟಿದ್ದಾರಂತೆ. ಈ ಪ್ರತಿಭಟನೆಯ ನಂತರ ಬಹುಶಃ DK ಶಿವಕುಮಾರ್ ಅವರು ತಮ್ಮ ನಿರ್ಧಾರವನ್ನು ತಾವೇ ಪರಿಶೀಲನೆ ಮಾಡಿಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿನ ಗದ್ದಲದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.